ನಮಸ್ಕಾರ. ಇವತ್ತಿನ ವಿಡಿಯೋ ಷೇರುಗಳ ವ್ಯಾಲ್ಯೂಯೇಷನ್ ಹಾಯ್, ಮಾರುಕಟ್ಟೆ ಕುಸಿತಕ್ಕೆ ನಾಂದಿಯೇ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮಾರುಕಟ್ಟೆ ಇವತ್ತು ಪುನಃ ಲೈಫ್ ಟೈಮ್ ಹೈ, ಸ್ಪೆಕ್ಟಾಕ್ಯುಲರ್ ರ್ಯಾಲಿ ಬಂತು ಇವತ್ತು ಕೂಡ. ಮತ್ತು 4ನೇ ತಾರೀಕು ಜೂನ್ ಎಲೆಕ್ಷನ್ ರಿಸಲ್ಟ್ಸ್ ಆದಮೇಲೆ ಕಂಟಿನ್ಯೂಸ್ ಆಗಿ ಮಾರುಕಟ್ಟೆ ಆಲ್ಮೋಸ್ಟ್ ಮೇಲಕ್ಕೆ ಹೋಗ್ತಾ ಇದೆ. ಕಳೆದ ಒಂದು ತಿಂಗಳಲ್ಲಿ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಬಹಳಷ್ಟು ಮೇಲಕ್ಕೆ ಹೋಗಿದೆ. ಮತ್ತೆ ಸುಮಾರು ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ತಮ್ಮ ಲೈಫ್ ಟೈಮ್ ಹೈಯನ್ನು ತಲುಪಿದ್ದಾವೆ. ಪಿ ರೇಷಿಯೋನ ನಾವು ಗಮನಿಸಿದ್ರೆ ಒಂದು ರಫ್ ಐಡಿಯಾ ಸಿಗುತ್ತೆ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ. ಯಾಕಂದ್ರೆ ಕಂಪನೀಸ್ ಪ್ರಾಫಿಟಬಿಲಿಟಿ ನೋಡಿದಾಗ ಗೊತ್ತಾಗುತ್ತೆ. ಪಿ ರೇಷಿಯೋ ಏನಾದರೂ ಜಾಸ್ತಿ ಮೇಲಕ್ಕೆ ಹೋದ್ರೆ ಮಾರುಕಟ್ಟೆ ಕರೆಕ್ಷನ್ ಆಗುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಯಾಕಂತಂದ್ರೆ ಹೈಯರ್ ವ್ಯಾಲ್ಯೂಯೇಷನ್ಸ್ ಮತ್ತೆ ಸ್ವಲ್ಪ ಆದ್ಮೇಲೆ ಪುನಃ ಕರೆಕ್ಷನ್ ಆಗುತ್ತೆ. ಈಗ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತಂದ್ರೆ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್. ಸಾಮಾನ್ಯವಾಗಿ ನಾವು ಪಿ ರೇಷಿಯೋನ ಇತರ ಬೇರೆ ಷೇರುಗಳು ಅದೇ ಕ್ಷೇತ್ರದಲ್ಲಿರುವಂತಹದ್ದು ಅದರೊಡನೆ ಹೋಲಿಕೆ ಮಾಡ್ತೇವೆ. ಇನ್ನೂ ಒಂದು ಹೋಲಿಕೆಯನ್ನು ಮಾಡಬಹುದು. ಪಿ ರೇಷಿಯೋ ರೀಸನಬಲ್ ಆಗಿದೆಯೋ ಇನ್ನೂ ಒಂದು ತಿಳ್ಕೊಳ್ಳಿಕ್ಕೆ ಒಂದು ಅಂದಾಜು 3 ರಿಂದ 5 ವರ್ಷ ಆವರೇಜ್ ಪಿ ಅಥವಾ 10 ವರ್ಷ ಆವರೇಜ್ ಪಿ ನ ಸ್ಟಡಿ ಮಾಡಿದಾಗ ಇವತ್ತಿನ ವ್ಯಾಲ್ಯೂಯೇಷನ್ ಲೆವೆಲ್ ಕ್ಲೀನ್ ಗೊತ್ತಾಗೋಗುತ್ತೆ ಕಂಪೇರ್ ಟು ಹಿಸ್ಟಾರಿಕಲ್ ವ್ಯಾಲ್ಯೂಯೇಷನ್. ಅಕಸ್ಮಾತ್ ಯಾವುದಾದ್ರೂ ಒಂದು ಷೇರು ಅಥವಾ ಇಂಡೆಕ್ಸ್ ಲಾಂಗ್ ಟರ್ಮ್ ಆವರೇಜ್ ಪಿ ರೇಷಿಯೋಗಿಂತ ಜಾಸ್ತಿ ಲೆವೆಲ್ ಅಲ್ಲಿ ಟ್ರೇಡಿಂಗ್ ಆಗ್ತಾ ಇದೆ ಅಂತಂದ್ರೆ ಇವತ್ತಲ್ದಿದ್ರೆ ನಾಳೆ ಒಂದಷ್ಟು ಕರೆಕ್ಷನ್ ಆಗುವಂತ ಸಾಧ್ಯತೆಗಳಿದಾವೆ. ಇವತ್ತು ನಿಮ್ಮ ಮುಂದೆ ಇಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಅಲ್ಲಿ ಬಂದ ಒಂದು ವರದಿಯನ್ನು ಇಡ್ತಾ ಇದ್ದೇನೆ. ವ್ಯಾಲ್ಯೂಯೇಷನ್ಸ್ ಆಫ್ ಸಮ್ ಲಾರ್ಜ್ ಕಂಪನಿ. ಒಂದು ರಿಲಯನ್ಸ್ ಇಂಡಸ್ಟ್ರೀಸ್, ಇವತ್ತಿನ ಪಿ ರೇಷಿಯೋ 30.2, ಆವರೇಜ್ ಪಿ ರೇಷಿಯೋ ಆಫ್ 3 years 28, ಆವರೇಜ್ ಪಿ ರೇಷಿಯೋ ಆಫ್ 5 years 27.5. ಅಂತಂದ್ರೆ ಇವತ್ತಿನ ಪಿ ರೇಷಿಯೋ ಹಿಂದಿನ ದಿನಗಳಿಗೆ ಹೋಲಿಸಿದ್ರೆ ಜಾಸ್ತಿ ಇದೆ ಅಂತ ಆಯ್ತು. 2 HDFC ಬ್ಯಾಂಕ್, current P ratio 4.7, average P ratio of 3 years 3.3, average P ratio of 5 years 3.5. 3 ICICI Bank, current P ratio 4, average P ratio of 3 years 3.1, average P ratio of 5 years 2.8. 4 SBI, current P ratio 1.9, average P ratio of 3 years 1.6, average P ratio of 5 years 1.4. 5 ITC, current P ratio 26.1, average P ratio of 3 years 24.4, average P ratio of 5 years 22.2. ಬ್ಯಾಂಕ್ಗಳಿಗೆ ನಾವು ಪಿ ರೇಷಿಯೋ ತಗೊಳ್ಳೋದಿಲ್ಲ, ಬುಕ್ ವ್ಯಾಲ್ಯೂ ತಗೋತೀವಿ. ಯಾಕಂದ್ರೆ ಅದು ಅತ್ಯಂತ ಸಮರ್ಪಕವಾದದ್ದು. ಈಗ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ 6ನೇ ಕಂಪನಿ L&T, ಕರೆಂಟ್ ಪಿ ರೇಷಿಯೋ 38.1, average P ratio of 3 years 30.8, average P ratio of 5 years 24.9. 7 HCL Tech, current P ratio 25.6, average P ratio of 3 years 23.6, average P ratio of 5 years 20.8. 8 Axis Bank, current P ratio 3.1, average P ratio of 3 years 2.1 ಮತ್ತು average P ratio of 5 years 2.1. 9 Sun Pharma, current P ratio 38.4, average P ratio of 3 years 30.6, average P ratio of 5 years 28.7. 10 NTPC, current P ratio 17.4, average P ratio of 3 years 10.9, average P ratio of 5 years 9.7. ನಾವು ಮೆನ್ಷನ್ ಮಾಡಿದ್ದು ಕೆಲವು ಸ್ಟಾಕ್ಗಳು, ಅದಲ್ಲದೇನೆ ಸುಮಾರು ಬೇರೆ ಸ್ಟಾಕ್ಗಳು ಕೂಡ 3 to 5 years ಆವರೇಜ್ ಪಿ ರೇಷಿಯೋಗಿಂತ ಮೇಲೆ ಟ್ರೇಡ್ ಆಗ್ತಾ ಇರ್ಬೋದು. ಇನ್ನೂ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಆ ಪಿ ರೇಷಿಯೋ ಮತ್ತೊಂದಷ್ಟು ಮೇಲಕ್ಕೆ ಹೋಗುತ್ತೆ ಮತ್ತು ಡಿಫರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓವರ್ ಆಲ್ ಇಂಡೆಕ್ಸ್ ಲೆವೆಲ್ ತಗೊಂಡ್ರೆ ನಿಫ್ಟಿ 50 ಇಂಡೆಕ್ಸ್ ಸದ್ಯಕ್ಕೆ ಓವರ್ ಬಾಟ್ ಝೋನ್ ಬೇಸ್ಡ್ ಆನ್ RSI. ನಿಮ್ಮ ಮುಂದೆ ನಾನು ನಿಫ್ಟಿ 50ಯ ಗ್ರಾಫ್ ಅಲ್ಲಿ ಇಟ್ಟಿದ್ದೇನೆ ಮತ್ತು RSI 72.4 ಅಂದ್ರೆ ಓವರ್ ಬಾಟ್ ಝೋನ್. ಸಾಮಾನ್ಯವಾಗಿ ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಹೇಳೋದೇನು ಅಂತಂದ್ರೆ ಯಾವುದಾದ್ರೂ ಷೇರು ಅಥವಾ ಇಂಡೆಕ್ಸ್ ಅದರ RSI ಲೆವೆಲ್ 70ರ ಮೇಲೆ ಹೋದ್ರೆ ಅದು ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಕೆಳಗೆ ಬೀಳುವಂತ ಚಾನ್ಸಸ್ ಇದೆ.
ಯಾಕಂತಂದ್ರೆ ಅದು ಹೋಗ್ತಾ ಇರುವಂತ ಸ್ಪೀಡು ಬಹಳ ಜಾಸ್ತಿ ಆಯಿತು. ಈ ಸಂದರ್ಭದಲ್ಲಿ ನಮ್ಮ ಸಲಹೆ ಏನು ಅಂತಂದ್ರೆ, ನೀವು ಯಾವುದಾದ್ರೂ ಶೇರನ್ನು ಶಾರ್ಟ್ ಟರ್ಮಿಂಗ್ ಅಂತ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಕೊಂಡಿದ್ದರೆ ಮತ್ತು ಅದರ RSI ಲೆವೆಲ್ ಏನಾದರೂ 70ರ ಮೇಲಿದ್ರೆ ಆವಾಗ ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂದ್ರೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ ಫಟ್ ಅಂತೇಳಿ ಈ ಷೇರು ಕೂಡ ಕೆಳಕ್ಕೆ ಬೀಳುವಂತ ಚಾನ್ಸ್ ಇದೆ. ನೀವೇನಾದರೂ ಶಾರ್ಟ್ ಟರ್ಮ್ ಅಲ್ಲದೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಕೂಡ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಷೇರುಗಳು ಮತ್ತು ಪೋರ್ಟ್ಫೋಲಿಯೋ ಕೂಡ ಈಗ ಒಂಥರ ಲೈಫ್ ಟೈಮ್ ಹೈಲಿರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ SIPನ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಸುಮಾರು ಜನ ಏನ್ ತಿಳ್ಕೊತಾರೆ, ಮಾರುಕಟ್ಟೆ ಮೇಲಕ್ಕೆ ಹೋಗಿದೆ, ಈಗ ಒಮ್ಮೆ ಎಲ್ಲವನ್ನು ಮಾರ್ಕೊಂಡು ಹೇಗಿದ್ದರೂ ಮಾರುಕಟ್ಟೆ ಕೆಳಗೆ ಬರುತ್ತೆ, ಆವಾಗ ಮತ್ತೊಮ್ಮೆ ಎಲ್ಲವನ್ನು ಪರ್ಚೇಸ್ ಮಾಡ್ಕೋತಾನೆ, ನನಗೆ ಒಂದಷ್ಟು ಲಾಭ ಆಗುತ್ತೆ. ಇದಕ್ಕೆ ನಾವು ಟೈಮಿಂಗ್ ದ ಮಾರುಕಟ್ಟೆ ಅಂತ ಹೇಳ್ತೇವೆ. ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಷೇರುಗಳು ಕೆಳಗೆ ಬಿದ್ದಾಗ ಯಾವ ಲೆವೆಲ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಬಜೆಟಿನ ಡೇಟು ಇನ್ನೇನು ಘೋಷಣೆ ಆಗ್ಲಿಕ್ಕೆ ಬಾಕಿ ಇದೆ, ಕಾದು ನೋಡಬೇಕು. ಬಜೆಟಿಗಿಂತ ಮುಂಚೆ ಮತ್ತು ಆಮೇಲೆ ಮಾರುಕಟ್ಟೆ ಯಾವ ತರ ರಿಯಾಕ್ಟ್ ಮಾಡುತ್ತೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಸತತವಾಗಿ ಮೇಲಕ್ಕೆ ಹೋಗ್ತಾ ಇದೆ ಕಳೆದ ಕೆಲವು ವಾರಗಳಿಂದ. ನಿಮಗೆ ಒಂದು ಫೀಲಿಂಗ್ ಬರ್ಬೋದು, ನಾನು ಸ್ವಲ್ಪ ಮುಂಚೆನೆ ಒಂದಷ್ಟು ಹಣವನ್ನು ಹಾಕಿದ್ರೆ ಚೆನ್ನಾಗಿತ್ತು. ಹಾಗಿದ್ದರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.